ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ದಿನದ ವಿಶೇಷತೆ ಏನೆಂದರೆ ಬದುಕಲ್ಲಿ ಇರಲಿ 10 ನಿತ್ಯ ನಿಯಮಗಳು. ಸಮಯ ಎಲ್ಲವನ್ನು ಸರಿಪಡಿಸುತ್ತದೆ, ಸಮಾಧಾನದಿಂದ ಇರಿ. ನಿಮ್ಮ ಬಗ್ಗೆ ಬೇರೆಯವರು ಏನು ಆಲೋಚಿಸುತ್ತಾರೆ ಎನ್ನುವುದು ನಿಮ್ಮ ಕಾಯಕವಾಗದಿರಲಿ. ನಿಮ್ಮನ್ನು ಮತ್ತೊಬ್ಬರಿಗೆ ಹೋಲಿಸಿಕೊಳ್ಳದಿರಲಿ, ಯಾಕಂದರೆ ಅವರು ನಡೆದು ಬಂದ ದಾರಿ ಬಗ್ಗೆ ನಿಮಗಷ್ಟೇ ಗೊತ್ತಿರಲು ಸಾಧ್ಯ. ಸಮಸ್ಯೆಗಳ ಬಗ್ಗೆ ಎಂದೂ ಯೋಚಿಸದಿರಿ, ಯಾಕಂದರೆ ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರುವ ಸಮಯವನ್ನು ಅದು ತಿಂದು ಹಾಕುತ್ತದೆ. ನಿಮ್ಮ ಸಂತೋಷವನ್ನು ನೀವೇ ಹುಡುಕಿಕೊಳ್ಳಬೇಕು, ಬೇರೆಯವರಿಂದ ಎಂದೂ ಅಪೇಕ್ಷಿಸಬಾರದು. ಹಣದಿಂದ ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯವಿಲ್ಲ. ದುಃಖವಾದಾಗ ಬೆಂಚ್ ಕಾರಲ್ಲಿ ಕೂತು ಅಳಬಹುದು ಅಷ್ಟೇ. ಸಹಾಯದ ಅವಶ್ಯಕತೆ ಇರುವವರಿಗೆ ಸಹಕರಿಸಿ, ಸಮಯ ಬಂದಾಗ ಸಹಾಯ ಮಾಡುತ್ತಾರೆ. ಸೋಲಿನಲ್ಲಿ ಸಾಧನೆಯ ಆರಂಭವಾಗುವುದು, ಸೋಲದಿರುವುದು ಹೇಗೆಂದು ಸೋಲಿನಿಂದಲೇ ಕಲಿಯಬೇಕು. ನೀವು ಮಾಡುವ ಕೆಲಸವನ್ನು ಆಟದಿಂದ ಆನಂದಿಸಿ, ಆದರೆ ಕೆಲಸದೊಂದಿಗೆ ಎಂದೂ ಆಟವಾಡದಿರಿ. ಮಾತು ಮಾವಿನ ಹಣ್ಣಿನಂತಿರಬೇಕು, ಮರದಿಂದ ಬೀಳುವ ಮೊದಲೇ ಎಚ್ಚರ ವಹಿಸಿ. ಜಗತ್ತಿನಲ್ಲಿ ತುಂಬ ಕಷ್ಟಕರ ಹಾಗೂ ಸುಲಭವಾದ ಕ್ರಿಯೆ ಎಂದರೆ ಅದು ಮೌನ. ಒಂದು ಒಳ್ಳೆಯ ವಿಚಾರವನ್ನು ತಿಳಿದುಕೊಳ್ಳೋಣ. ಪರಕೆಯ ಕಡ್ಡಿಗಳು ದಾರದಿಂದ ಕಟ್ಟಿದರೆ ಕಸವನ್ನು ಗೂಡಿಸಬಹುದು, ಕಡ್ಡಿಗಳೇ ಉದುರಿದರೆ ಅವು ಕಸವಾಗುವುದು. ಆದ್ದರಿಂದ ನಾವು ಬಿಡಿಯಾಗಿ ಬೀಳದೆ ಸಂಬಂಧ ಎಂಬ ದಾರದಿಂದ ಹೊಂದೋಗೋಣ. 4 ಜನರೊಂದಿಗೆ ಮಾತನಾಡುವಾಗ ನಿಮ್ಮ ವರ್ತನೆ ಹೇಗಿದ್ದರೆ ಚೆನ್ನ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ನಿಮ್ಮ ಮಾತು ಹೇಗಿರಬೇಕೆಂದರೆ ಗೊತ್ತಿಲ್ಲದ ವಿಷಯದ ಬಗ್ಗೆ ಮಾತನಾಡಬಾರದು. ನಿಮ್ಮ ಮಾತು ಹೇಗಿರಬೇಕೆಂದರೆ ಬೇರೆಯವರು ಮಾತನಾಡುವಾಗ ಅರ್ಧಕ್ಕೆ ಮಾತನಾಡಬಾರದು. ನಿಮ್ಮ ಮಾತು ಹೇಗಿರಬೇಕೆಂದರೆ ಬೇರೆಯವರ ಮಾತನ್ನು ಕೇಳುವ ಸಹನೆ ಇರಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ನಿಮ್ಮ ಮಾತಿನ ಅಗತ್ಯ ಅನಿವಾರ್ಯ ಇದ್ದರೆ ಮಾತ್ರ ಮಾತನಾಡಬೇಕು. ಕೊನೆಯ ಪಕ್ಷ ನಿಮ್ಮ ಮಾತಿಗೆ ಅಲ್ಲಿ ಗೌರವ ಇರಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ವ್ಯಕ್ತಿಗತ ಟೀಕೆ ಮತ್ತು ನಿಂದನೆ ಸಲ್ಲದು. ಆಡುವ ಮಾತು ಬೇರೆಯವರನ್ನು ನೋಯಿಸದಂತಿರಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ಮಾತನಾಡುವಾಗ ಸಮಯದ ಪ್ರಜ್ಞೆ ಅವಶ್ಯಕವಾಗಿರಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡಬೇಕು. ಅನಾವಶ್ಯಕವಾಗಿ ಮಾತುಗಳು ಬೇಡ. ನಿಮ್ಮ ಮಾತುಗಳು ಸ್ಪಷ್ಟವಾಗಿರಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ಮಾತನಾಡುವಾಗ ಉಳಿದವರ ಪ್ರತಿಕ್ರಿಯೆ ಹೇಗಿರುತ್ತದೆಂದು ಗಮನಿಸಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ಮುಖ ಗಂಟಾಕಿ ಮಾತನಾಡಬಾರದು ಮತ್ತು ವಾದ ಮಾಡುವಂತಿರಬಾರದು. ಮಾತಿನಲ್ಲಿ ಅಹಂ ಇರಬಾರದು. ನಿಮ್ಮ ಮಾತು ಹೇಗಿರಬೇಕೆಂದರೆ ಮಾತನಾಡುವಾಗ ಸಂಕುಚಿತ ಮನೋಭಾವ ಬಿಟ್ಟು ಹೃದಯ ಶ್ರೀಮಂತಿಕೆ ತೋರಿಸುವಂತಿರಬೇಕು. ನಿಮ್ಮ ಮಾತು ಹೇಗಿರಬೇಕೆಂದರೆ ಮಾತು ತಿಳಿ ಹಾಸ್ಯದಿಂದ ಕೂಡಿದ್ದು ಸ್ನೇಹಪೂರ್ವಕವಾಗಿರಬೇಕು. ಆಡುವ ಪ್ರತಿ ಮಾತಿನಲ್ಲೂ ಆತ್ಮವಿಶ್ವಾಸವಿರಬೇಕು. ಈ ಮೇಲಿನ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡರೆ ಎಂಥವರು ಸ್ನೇಹ ಬೇಕಾದರೂ ಸಂಪಾದಿಸಬಹುದು, ಅಲ್ಲದೆ ಒಳ್ಳೆಯ ಮಾತುಗಾರರು ಕೂಡ ಆಗಬಹುದು. ಇದೇ ಥರದ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.